ಫಸ್ಟ್ ಒಂದು ಲೇಯರ್ ಹಾಕ್ತೀವಿ ಸರ್, ಹುಲ್ಲು ಹಾಕ್ಬಿಟ್ಟು ಸೈಡಿಗೆ ಸ್ಪಾನ್ ಹಾಕ್ತೀವಿ ಸುತ್ತ, ಆಮೇಲೆ ಮತ್ತೆ ಲೇಯರ್ ಹಾಕ್ತೀವಿ, ಹುಲ್ಲು ಹಾಕಿ ಮತ್ತೆ ಸ್ಪಾನ್ ಹಾಕ್ತೀವಿ. ಆ ಥರ 4 to 5 ಲೇಯರ್ಸ್ ಮಾಡ್ಕೊತೀವಿ. ದೊಡ್ಡ ಮಧ್ಯದಲ್ಲಿ ಹಾಕಂಗಿಲ್ಲ. ಲಾಸ್ಟ್ ಸ್ಟೆಪ್ ಬರ್ತೀವಲ್ಲ, ಲಾಸ್ಟ್ ಸ್ಟೆಪ್ಪಲ್ಲಿ ಸೈಡಲ್ಲಿ ಹಾಕ್ಬಿಟ್ಟು ಮಧ್ಯದಲ್ಲಿ ಉದುರಿಸ್ಬಿಟ್ಟು ಈ ಥರ ಕಟ್ತೀವಿ. ಹಾಂ ಸರ್, ಇದು ಡಾರ್ಕ್ ರೂಮ್ ಅಂತ ಇಡ್ತೀವಲ್ಲ, ಇಟ್ಬಿಟ್ಟು ಹೋಲ್ಸ್ ಮಾಡಬೇಕು ಸರ್. ಒಂದು 10 to 15 ಹೋಲ್ಸ್ ಮಾಡಬೇಕು. ಹೋಲ್ಸ್ ಮಾಡಿದ ಮೇಲೆ ಡೈಲಿ ಸ್ಪ್ರೇಯಿಂಗ್ ಮಾಡ್ತಿರ್ಬೇಕು. ವಾಟ್ರಿಂಗ್ ಹೆಂಗೆ ಮಾಡಬೇಕು ಅಂದರೆ ನಮಗೆ ಟೆಂಪ್ರೇಚರ್ ಮೇಲೆ ಡಿಪೆಂಡ್ ಇರುತ್ತೆ. ಟೆಂಪ್ರೇಚರ್ ನಮಗೆ ನಾರ್ಮಲ್ ಟೆಂಪ್ರೇಚರ್ ಇದ್ದರೆ ಪರ್ ಡೇ ಒಂದ್ಸಲ ಸ್ಪ್ರೇ ಸಾಕು. ಅಥವಾ ವೇರಿ ಆಗ್ತದೆ ಅಂದರೆ 2 to 3 ಟೈಮ್ಸ್ ಮಾಡಬೇಕಾಗ್ತದೆ. ಸೊ ಅದಾದಮೇಲೆ 21 days ಆದಮೇಲೆ ನಿಮಗೆ ಈ ಥರ ಸ್ಪ್ರೌಟಿಂಗ್ ಸ್ಟಾರ್ಟ್ ಆಗುತ್ತೆ ಸರ್. ಸ್ಪ್ರೌಟ್ ಸ್ಟಾರ್ಟ್ ಆಗುತ್ತೆ. ಬಟ್ ಇದು ಸರ್ ಅದೇ ಸರ್, ಈ ಥರ ಸ್ಪ್ರೌಟ್ ಬಂದು 3 daysಗೆ ಹಾರ್ವೆಸ್ಟ್ ಮಾಡ್ಬೋದು ಸರ್. ಹಾಂ ಸರ್. ಮೈಸೂರು ನಿಯರ್ ಬೈ ಎಲ್ಲ ಇದು ಕೂಡ ನೀವೇ ಡೆಲಿವರಿ ಸರ್? ಹಾಂ ಸರ್. ಸೇಮ್ ನಂಬರ್ ಅಲ್ವಾ ಸರ್? ಹಾಂ ಸರ್, ಸೇಮ್ ನಂಬರ್.